ಭೀಮಾ ಹಾಗೂ ಕಾಗಿಣಾ ನದಿಯ ಪ್ರವಾಹದಿಂದ ಜೆಸ್ಕಾಂಗೆ ಕೋಟಿ ನಷ್ಟ ಉಂಟಾಗಿದೆ. ನದಿ ಅಬ್ಬರಕ್ಕೆ ವಿವಿಧೆಡೆ 270ಕ್ಕೂ ಅಧಿಕ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಹಾಗೂ 700ಕ್ಕೂ ಅಧಿಕ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಕುಮಾರ್ ಹರವಾಳ ಸ್ಥಳದಲ್ಲಿ ಪರಿಶೀಲಿಸಿದ್ದಾರೆ. ಕೊಚ್ಚಿ ಹೋದಂತಹ ರೈತರ ಪಂಪ್ಸೆಟ್ಗಳನ್ನು ರಿಪ್ಲೇಸ್ಮೆಂಟ್ ಮಾಡುತ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಭೀಮಾ ನದಿಯ ಪ್ರವಾಹ ಕೊಂಚ ಕಡಿಮೆ ಆಗಿದೆ. ಆದರೂ ಸಂತ್ರಸ್ತರು ಮನೆಗಳಿಗೆ ಮತ್ತು ಅಂಗಡಿಗಳಿಗೆ ತೆರಳಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಡಿ ತಾಲೂಕಿನ ಮೀರಗಿ ಗ್ರಾಮ ಬರೀ ಕೆಸರಿನಿಂದ ಕೂಡಿದ್ದು ಇದನ್ನು ಕ್ಲೀನ್ ಮಾಡೋದೇ ದೊಡ್ಡ ಸವಾಲಾಗಿದೆ. ಬೀದರ್ನಲ್ಲಿ ಪ್ರವಾಹ ಕಡಿಮೆ ಆದರೂ ರೈತರ ಗೋಳು ಮಾತ್ರ ನಿಂತಿಲ್ಲ. ಮಾಂಜ್ರಾ ನದಿಯ ಅಬ್ಬರಕ್ಕೆ ಕಬ್ಬು ಬೆಳೆ ಹಾಗೂ ಸೋಯಾ ಬೆಳೆಗಳು ಹಾಳಾಗಿದ್ದು ಇಸ್ಲಾಂಪುರ ರೈತರು ಕಣ್ಣೀರು ಹಾಕುತ್ತಿದ್ದಾರೆ. ಪರಿಹಾರ ಕೊಡದೆ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲೂ ಕೂಡ ಮಳೆಯಾಗಿದೆ. ಬೆಳ್ಳಂಬೆಳಿಗ್ಗೆ ಮಳೆಯಾಗಿದ್ದು ಮುಂಜಾನೆಯೇ ಮಳೆ ಹಿನ್ನೆಲೆ ರೈತರು ಪರದಾಡುವಂತಾಯಿತು. ಈಗಾಗಲೇ ಮಳೆಯ ಹೊಡೆತದಿಂದ ನಲುಗಿ ಹೋಗಿರುವಂತಹ ಜಮ್ಮು ಕಾಶ್ಮೀರ ಜನತೆ ಮತ್ತೆ ಮಳೆ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಮತ್ತೊಂದು ಕಡೆ ಉಧಂಪುರದಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಉಧಂಪುರದ ಬಂಟ್ ಎಂಬಲ್ಲಿ ಗ್ರಾಮಸ್ಥರು ಆಟೋ ರಿಕ್ಷಾ ಒಂದನ್ನು ಹೆಗಲ ಮೇಲೆ ಹೊತ್ಕೊಂಡು ನದಿ ದಾಟ್ತಾ ಇರುವಂತಹ ದೃಶ್ಯ ಕಂಡುಬಂದಿದೆ. ಅಲ್ಲಿನ ಸೇತುವೆ ಕೊಚ್ಚಿ ಹೋಗಿರುವ ಪರಿಣಾಮ ಜನರು ಸಂಕಷ್ಟ ಅನುಭವಿಸುವಂತಾಗಿದೆ. ಶಾಲಾ ಮಕ್ಕಳು ಕೂಡ ಶಾಲೆಗೆ ಹೋಗೋದಕ್ಕೆ ಕಷ್ಟವಾಗ್ತಾ ಇದೆ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇತ್ತ ಹಿಮಾಚಲ ಪ್ರದೇಶದಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಇಂದು ಕೂಡ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಗಂಟೆಗೆ ಸುಮಾರು 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದ್ದು ಅನೇಕ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ್ದಾರೆ. ಇತ್ತ ತೆಲಂಗಾಣದ ಹೈದರಾಬಾದ್ನಲ್ಲಿ ಮಳೆಯಿಂದ ಭಾರೀ ಸಮಸ್ಯೆಯಾಗಿದೆ. ಮಳೆಯಿಂದಾಗಿ ಹಲವು ಕಡೆಗಳಲ್ಲಿ ರಸ್ತೆಯಲ್ಲಿ ನೀರು ನಿಂತಿದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ. ದ್ವಿಚಕ್ರ ವಾಹನ ಸವಾರರಿಗಂತೂ ಪ್ರಯಾಣ ದುಸ್ತರವಾಗಿದೆ. ಇವತ್ತು ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದ್ದು ಜನರು ಎಚ್ಚರದಿಂದ ಇರುವಂತೆ ತಿಳಿಸಿದೆ. ಮಹಾರಾಷ್ಟ್ರದಲ್ಲೂ ಮಳೆ ಅಬ್ಬರ ಜೋರಾಗಿತ್ತು. ಮಳೆಯಿಂದಾಗಿ ಜಲಾಶಯಗಳು ಭರ್ತಿಯಾಗಿದೆ. ಇನ್ನು ಅನೇಕ ಜಲಾಶಯಗಳಿಂದ ನೀರು ಹೊರಬಿಡಲಾಗ್ತಾ ಇದೆ. ಇತ್ತ ಮಹಾರಾಷ್ಟ್ರದಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಜಿಟಿಜಿಟಿ ಮಳೆ ಬರುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಅಲರ್ಟ್ ಘೋಷಿಸಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದ ಮಹಾರಾಷ್ಟ್ರದ ಹಲವೆಡೆ ಮಳೆ ಅಬ್ಬರ ಜೋರಾಗಿರುವ ಸಾಧ್ಯತೆಯೂ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮಳೆಗಾಲ ಮುಗಿತಾ ಬಂದರೂ ಮಳೆ ಆರ್ಭಟ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅರಬ್ಬಿ ಸಮುದ್ರದಲ್ಲಿ ಶಕ್ತಿ ಹೆಸರಿನ ಚಂಡಮಾರುತ ಜನ್ಮ ತಾಳಿದೆ. 100 ಕಿಲೋಮೀಟರ್ ವೇಗದಲ್ಲಿ ಶಕ್ತಿ ಚಂಡಮಾರುತ ಗುಜರಾತ್ನತ್ತ ಮುನ್ನುಗ್ತಾ ಇದ್ದು ಗುಜರಾತ್ ಹಾಗೂ ಮಹಾರಾಷ್ಟ್ರ ಕರಾವಳಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಮೀನುಗಾರರಿಗೆ ಮಂಗಳವಾರದವರೆಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ನೋಡೋಣ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ವಿರೋಧ ವ್ಯಕ್ತವಾಗಿದೆ. ಶಿವಮೊಗ್ಗ ಜಿಲ್ಲೆಯ 4 ಹಳ್ಳಿಯ ಜನರಿಂದ ಭಾರೀ ವಿರೋಧ ವ್ಯಕ್ತವಾಗಿದೆ. ಬರೂರು ಮತ್ತು ಕಲ್ಲುಕೊಪ್ಪ, ತೆಪ್ಪಗೋಡು ಮತ್ತು ಮುಳುಕೇರಿ ಗ್ರಾಮಸ್ಥರು ವಿರೋಧಿಸುತ್ತಿದ್ದಾರೆ. ಸಾಗರ ತಾಲೂಕಿನ ಬರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ 4 ಹಳ್ಳಿಗಳಲ್ಲಿ ನೆಟ್ವರ್ಕ್ ಇಲ್ಲದೆ ಸಮಸ್ಯೆ ಆಗ್ತಾ ಇದೆ. ನೆಟ್ವರ್ಕ್ ಇಲ್ಲದೆ ಸಮೀಕ್ಷೆ ಹೇಗೆ ಮಾಡ್ತೀರಿ ಅಂತ ಪ್ರತಿಭಟನಾಕಾರರು ಪ್ರಶ್ನೆ ಮಾಡ್ತಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಜನಗಣತಿಗೆ ಕಾಲೇಜು ವಿದ್ಯಾರ್ಥಿಗಳನ್ನು ಬಳಸಿಕೊಂಡಿರುವ ಸಂಗತಿ ಬೆಳಕಿಗೆ ಬಂದಿದೆ. ಮೈಸೂರಿನ ದೇವರಾಜ ಅರಸು ರಸ್ತೆಯ ದೇವರಾಜ ಶಾಲೆಯ ಆಸುಪಾಸಿನಲ್ಲಿ ಸಮೀಕ್ಷೆ ನಡೆಸ್ತಾ ಇರುವಂತಹ ವಿಚಾರ ಬಹಿರಂಗವಾಗ್ತಾ ಇದೆ. ಇನ್ನು ವಿದ್ಯಾರ್ಥಿಗಳನ್ನ ಮತ್ತು ಸಮೀಕ್ಷೆಗೆ ಕಳುಹಿಸಿದಂತಹ ಸಿಬ್ಬಂದಿಯನ್ನ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತ್ವರಿತವಾಗಿ ಸಮೀಕ್ಷೆ ಮಾಡುವ ಸಲುವಾಗಿ ವಿದ್ಯಾರ್ಥಿಗಳನ್ನ ಕಳಿಸಿದ್ದೇನೆ ಎಂದು ಸಿಬ್ಬಂದಿ ಸಮಜಾಯಿಷಿಯನ್ನ ನೀಡಿದ್ದಾರೆ. ಸಾಮಾಜಿಕ ಸಮೀಕ್ಷೆ ವೇಳೆ ವೈಯಕ್ತಿಕ ಪ್ರಶ್ನೆ ಕೇಳಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದು ಕಂಡುಬಂತು. ಇನ್ನು ಈ ವಿಚಾರವಾಗಿ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ವೈಯಕ್ತಿಕವಾದ ಪ್ರಶ್ನೆ ಯಾವುದೂ ಕೂಡ ಕೇಳಿಲ್ಲ. ಗಣತಿದಾರರು ಪ್ರಶ್ನೆ ಕೇಳ್ತಾರೆ, ನೀವು ಏನ್ ಹೇಳ್ತೀರಿ ಅದನ್ನ ಬರೆದುಕೊಳ್ತಾರೆ. ಗಣತಿದಾರರನ್ನ ಕೇಳುವ ಪ್ರಶ್ನೆಗೆ ಉತ್ತರ ನೀಡುವುದು ಬಿಡುವುದು ವೈಯಕ್ತಿಕ ವಿಚಾರ ಅಂದ್ರು. ಬೆಂಗಳೂರಲ್ಲಿ ನಿನ್ನೆ ಒಂದೇ ದಿನ 22,000ಕ್ಕೂ ಅಧಿಕ ಮನೆಗಳಲ್ಲಿ ಸರ್ವೆ ಕಾರ್ಯ ಪೂರ್ಣಗೊಂಡಿದೆ. ಹಲವು ಅಡಚಣೆಗಳ ನಡುವೆಯೂ 22,141 ಮನೆಗಳಲ್ಲಿ ಜಾತಿ ಸಮೀಕ್ಷೆ ನಡೆಸಲಾಗಿದೆ. ಪಶ್ಚಿಮ ನಗರ ಪಾಲಿಕೆಯಲ್ಲಿ 7,000ಕ್ಕೂ ಅಧಿಕ ಮನೆಗಳ ಸರ್ವೆ ಮಾಡಲಾಗಿದೆ. ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಅತ್ಯಂತ ಕಡಿಮೆ 2,822 ಮನೆಗಳನ್ನು ಸಮೀಕ್ಷೆ ಮಾಡಲಾಗಿದೆ. ರಾಜ್ಯದ ಸುದ್ದಿಗಳನ್ನು ನೋಡೋಣ.
ಬೆಂಗಳೂರಲ್ಲಿ ಮತ್ತೆ ಯಮಸ್ವರೂಪಿ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದು ನಿಂತಿವೆ. ಬನ್ನೇರುಘಟ್ಟ ರಸ್ತೆ ವೇಗ ಸಿಟಿ ಮಾಲ್ ಬಳಿ ಬೈಕ್ ಸವಾರನೊಬ್ಬ ಜಸ್ಟ್ ಮಿಸ್ ಆಗಿದ್ದಾನೆ. ಅಂಡರ್ ಪಾಸ್ ಬಳಿ ಕಾಮಗಾರಿ ನಡೀತಾ ಇದ್ದ ಹಿನ್ನೆಲೆ ಬೈಕ್ ಸವಾರ ನಿಧಾನವಾಗಿ ಚಲಿಸ್ತಾ ಇದ್ದ. ಆದರೆ ಗುಂಡಿಯಿಂದಾಗಿ ಬೈಕ್ ಸ್ಕಿಡ್ ಆದ ಪರಿಣಾಮ ಬದಿಯಲ್ಲಿದ್ದಂತಹ ಆಟೋದಡಿ ಬೈಕ್ ಸವಾರ ಬಿದ್ದಿದ್ದಾನೆ. ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ವರ್ಷಕ್ಕೊಮ್ಮೆ ದರ್ಶನ ಭಾಗ್ಯ ಕರುಣಿಸುವಂತಹ ಹಾಸನಾಂಬೆ ದರ್ಶನೋತ್ಸವಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಇದೇ ಗುರುವಾರ ದೇಗುಲದ ಗರ್ಭಗುಡಿಯ ಬಾಗಿಲು ತೆರೆಯಲಿದ್ದು ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಇದೇ ತಿಂಗಳು 9ರಿಂದ 23ರವರೆಗೆ ಹಾಸನಾಂಬ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಲಿದೆ. ಬೆಂಗಳೂರಿನ ಆನೇಕಲ್ ಬಳಿ ಇರುವ ಡಾಕ್ಟರ್ ರಾಜ್ ಪಾರ್ಕ್ ಸರಿಯಾದ ನಿರ್ವಹಣೆ ಇಲ್ಲದೆ ಹಾಳಾಗಿದೆ. ಡಾಕ್ಟರ್ ರಾಜ್ ಪ್ರತಿಮೆ ಹಾಳಾದರೂ ಗಮನಿಸದೇ ಇರುವ ಪುರಸಭೆ ಅಧಿಕಾರಿಗಳ ವಿರುದ್ಧ ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ. ಗಿಡಗಂಟೆಗಳು ಬೆಳೆದು ವಿಷ ಜಂತುಗಳ ಆವಾಸ ಸ್ಥಾನವಾಗಿದೆ. ಮಳೆ ಬಂದ್ರೆ ಉದ್ಯಾನವನ ಕೆರೆಯಂತಾಗ್ತಾ ಇದೆ ಅಂತ ಜನರು ಹೇಳ್ತಾ ಇದ್ದು ಕೂಡಲೇ ದುರಸ್ತಿ ಮಾಡುವಂತೆ ಆಗ್ರಹಿಸಿದ್ದಾರೆ. ಇಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಬೃಹತ್ ಸಮಾವೇಶ ನಡೆಯಲಿದೆ. ಬಸವ ಸಂಸ್ಕೃತಿ ಉತ್ಸವದ ಸಮಾರೋಪದ ಅಂಗವಾಗಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. ಈ ವೇಳೆ ಸಿಎಂಗೆ ಸನ್ಮಾನ ಮಾಡಲಾಗುತ್ತದೆ. ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭದಲ್ಲಿ ಸಿಎಂ ಭಾಗಿಯಾಗದಂತೆ ಫಕೀರ ದಿಂಗಾಲೇಶ್ವರ ಶ್ರೀ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಶ್ರೀಗಳು ಒಂದ್ ವೇಳೆ ಸಿಎಂ ಆ ಕಾರ್ಯಕ್ರಮಕ್ಕೆ ಹೋದರೆ ಪಕ್ಷದ ಅವನತಿಗೆ ನಾಂದಿ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ಕಚೇರಿ ಸ್ಥಿತಿ ಅಯೋಮಯವಾಗಿದೆ. ಸ್ವಲ್ಪ ಮಳೆ ಬಂದರೂ ತೊಯ್ದು ತೊಪ್ಪೆ ಆಗ್ತಾ ಇದೆ. ಸರ್ಕಾರಿ ಕಚೇರಿ ಮೇಲ್ಛಾವಣಿ ಎಲ್ಲಿ ನೋಡಿದ್ರೂ ಕೂಡ ತೂತು ಬಿದ್ದಿದೆ. ಸಣ್ಣ ಮಳೆ ಬಂದರೂ ಸೋರ್ತಾ ಇದೆ. ದಾಖಲೆಗಳು, ಕಂಪ್ಯೂಟರ್ಗಳ ರಕ್ಷಣೆಗೆ ಸಿಬ್ಬಂದಿ ಹರಸಾಹಸ ಪಡುವಂತಾಗಿದೆ. ಕಾಂತಾರ ಚಿತ್ರ ವೀಕ್ಷಣೆಗೆ ಹೋದ ಯುವಕರು ಟಿಕೆಟ್ ಸಿಗದೆ ಈಜಲು ಹೋಗಿ ನೀರು ಪಾಲಾಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಮುದಗಲ್ ಗ್ರಾಮದ ಯಲ್ಲಾಲಿಂಗ ಹಾಗೂ ವೆಂಕಟೇಶ್ ಮೃತ ದುರ್ದೈವಿಗಳು. ನಿನ್ನೆ ಮ್ಯಾಟ್ನಿ ಶೋ ನೋಡಲು ಹೋದಾಗ ಟಿಕೆಟ್ ಸಿಕ್ಕಿರಲಿಲ್ಲ. ಹೀಗಾಗಿ ಮುಂದಿನ ಶೋ ನೋಡಲು ಮುಂದಾಗಿದ್ದು ಅಲ್ಲಿಯವರೆಗೂ ಈಜಾಡಲು ಹೋಗಿದ್ದಾರೆ. ಈ ವೇಳೆ ದುರ್ಘಟನೆ ಸಂಭವಿಸಿದೆ. ಕಥೆಗಾರ, ಕಾದಂಬರಿಗಾರ ಮತ್ತು ದಲಿತ ಲೇಖಕ ಡಾಕ್ಟರ್ ಮೊಗಳ್ಳಿ ಗಣೇಶ್ ವಿಧಿವಶರಾಗಿದ್ದಾರೆ. ಕನ್ನಡ ವಿವಿ ಜಾನಪದ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದ ಮೊಗಳ್ಳಿ ಗಣೇಶ್ ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. ಕಳೆದ 6 ತಿಂಗಳಿನಿಂದ ಡಾಕ್ಟರ್ ಗಣೇಶ್ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದ ಅವರು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಈಗ ಕ್ರೈಮ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಪತಿ ಬೆಡ್ರೂಮ್ನಲ್ಲಿ ಕ್ಯಾಮೆರಾ ಇಟ್ಟು ವಿಡಿಯೋ ಮಾಡಿ ಆ ವಿಡಿಯೋವನ್ನ ಸ್ನೇಹಿತರಿಗೆ ಹಂಚಿಕೊಂಡಿದ್ದಂತಹ ಆರೋಪ ಕೇಳಿಬಂದಿತ್ತು. ಸದ್ಯ ಆರೋಪಗಳ ಬಗ್ಗೆ ಗಂಡ ವಿಡಿಯೋ ರಿಲೀಸ್ ಮಾಡಿದ್ದು ನನ್ನ ಹೆಂಡತಿ ಮಾಡಿರೋ ಆರೋಪಗಳು ಸುಳ್ಳು ಅಂತ ಹೇಳಿದ್ದಾರೆ. ನಾನು ಬೆಡ್ರೂಮ್ನಲ್ಲಿ ಕ್ಯಾಮೆರಾವನ್ನು ಇಟ್ಟಿಲ್ಲ, ವಿಡಿಯೋವನ್ನು ಸಹ ಮಾಡಿಲ್ಲ. ನಿಶ್ಚಿತಾರ್ಥದ ಬಳಿಕ ಆಕೆಯ ಜೊತೆ ಸಂಬಂಧ ಹೊಂದಿದ್ದೆ. ಆ ಬಳಿಕ ಆಕೆ ನನಗೆ ಇಲ್ಲಸಲ್ಲದ ಟಾರ್ಚರ್ ನೀಡಿದ್ದಾಳೆ. ನಾನು ಆಕೆಯ ಯಾವುದೇ ವಿಡಿಯೋ ಮಾಡಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾನೆ. ಬೆಡ್ರೂಮ್ ಕ್ಯಾಮೆರಾ ಬಗ್ಗೆ ಗಂಡ ಸೈಯದ್ ಹಿಮಾವುಲ್ಲಾ ಮಾಡಿರುವಂತಹ ವಿಡಿಯೋ ವಿಚಾರವಾಗಿ ಮತ್ತೆ ಪ್ರತಿಕ್ರಿಯೆ ನೀಡಿರುವಂತಹ ಆತನ ಪತ್ನಿ, ನನ್ನ ಗಂಡ ಹೇಳ್ತಾ ಇರೋದೆಲ್ಲ ಸುಳ್ಳು. ಮದುವೆಗೂ ಮುಂಚೆ ಆತನ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ. ಸೆಪ್ಟೆಂಬರ್ನಲ್ಲಿ ನಾನು ಅವರ ಮೊದಲ ಪತ್ನಿ ಜೊತೆ ಮಾತನಾಡಿದ್ದೇನೆ. ಅಲ್ಲಿವರೆಗೂ ಆತನಿಗೆ ಮದುವೆ ಆಗಿದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಇವರ ಮನೆ ಹೆಣ್ಣು ಮಕ್ಕಳಿಗೆ ಮಾತ್ರ ಒಳ್ಳೆ ಜೀವನ ಬೇಕಾ, ಬೇರೆಯವರ ಮನೆ ಹೆಣ್ಣು ಮಕ್ಕಳಿಗೆ ಒಳ್ಳೆ ಜೀವನ ಬೇಡವಾ ಅಂತ ಪ್ರಶ್ನೆ ಮಾಡಿದ್ರು. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ದೈತ್ಯ ಹುಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಜನರನ್ನ ಅರಣ್ಯ ಇಲಾಖೆ ವಶಪಡಿಸಿಕೊಂಡಿದೆ. ಕೃತ್ಯದಲ್ಲಿ 5 ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದ್ದು ನಿನ್ನೆ ವಶಕ್ಕೆ ಪಡೆದಿರುವವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಪ್ರಕರಣದ ಪ್ರಮುಖ ರೂವಾರಿ ಸಣ್ಣ ಮಲ್ಲು ಅಲಿಯಾಸ್ ಪಚ್ಚೆ ಮಲ್ಲು ಗಣೇಶ್, ಚಂದು, ಗೋವಿಂದೇಗೌಡ ಅನ್ನೋರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಸದ್ಯ ತಲೆಮರೆಸಿಕೊಂಡಿರೋ ಸೋಂಪು ಎಂಬಾತನಿಗೆ ಶೋಧ ಮುಂದುವರಿಸಲಾಗಿದೆ. ಹೆಬ್ಬುಲಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಲಿಯ ಪೂರ್ತಿ ಮೃತದೇಹದ ಫೋಟೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಸತ್ತ ಹುಲಿಯನ್ನ ತುಂಡು ತುಂಡಾಗಿ ಕತ್ತರಿಸುವ ಮೊದಲಿನ ಫೋಟೋ ಸಿಕ್ಕಿದೆ. ವಿಷಪ್ರಾಶನದಿಂದ ನೀರು ಹರಿಯುವಂತಹ ಹಳ್ಳದಲ್ಲಿ ಹುಲಿ ಸತ್ತು ಬಿದ್ದಿತ್ತು. ಆ ಹುಲಿಯನ್ನ ಡೆಸ್ಟ್ರಾಯ್ ಮಾಡುವಂತಹ ನಿಟ್ಟಿನಲ್ಲಿ 3 ಭಾಗಗಳಾಗಿ ಕತ್ತರಿಸಲಾಗಿತ್ತು. ಪೆಟ್ರೋಲ್ ಹಾಕುವ ವಿಷಯಕ್ಕೆ ನಡೆದ ಜಗಳ ತಾರಕಕ್ಕೇರಿದ್ದು ಬಂಕ್ ಕೆಲಸಗಾರನ ಮೇಲೆ ಹಲ್ಲೆ ಮಾಡಲಾಗಿದೆ. ಕಲಬುರಗಿಯ ವಿಶ್ವಾರಾಧ್ಯ ದೇವಸ್ಥಾನದ ಬಳಿಯ ಪೆಟ್ರೋಲ್ ಬಂಕ್ನಲ್ಲಿ ಈ ಘಟನೆ ನಡೆದಿದೆ. ತ್ರಿಶೂಲ್ ಎಂಬ ಯುವಕನ ಮೇಲೆ 3-4 ಜನ ಯುವಕರು ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿದ್ದಾರೆ. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಕಲಬುರಗಿ ಸಬ್ ಅರ್ಬನ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿಗಳಿಗಾಗಿ ಹುಡುಕಾಟ ಮುಂದುವರಿಸಲಾಗಿದೆ.
ಮನೆಗಳ್ಳತನ ಮಾಡ್ತಾ ಇದ್ದ 3 ಅಂತರರಾಜ್ಯ ಕಳ್ಳರನ್ನ ಚನ್ನಪಟ್ಟಣ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಖೀಮಾ ಮತ್ತು ಮೇಧಾ ಮತ್ತು ಮುಜು ಬಂಧಿತರು ಕಳೆದ ತಿಂಗಳು ಚನ್ನಪಟ್ಟಣದ ಸಾಯಿ ಬಡಾವಣೆ ಮನೆಯೊಂದರಲ್ಲಿ ಬೀಗ ಹೊಡೆದು ಕಳ್ಳತನ ಮಾಡಿದ್ರು. ಬಂಧಿತರಿಂದ ಸುಮಾರು 5.50 ಲಕ್ಷರಷ್ಟು ಮೌಲ್ಯದ ಚಿನ್ನಾಭರಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.